ಎಲ್ಲ ಗೆಳೆಯರು ಕೂಡ ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲ್ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ಹೊಸ ಒಂದು ಹುಡುಗಿಯರ ಪ್ರೊಫೈಲ್ಗಳು ನಮ್ಮ ಹತ್ರ ಬರ್ತಾ ಇರ್ತವೆ. ಅಂದರೆ ಇವ್ರಿಗೆ ಮದುವೆ ಆಗೋದಕ್ಕೆ ಹುಡುಗ ಬೇಕಾಗಿರ್ತಾರೆ ಸ್ನೇಹಿತರೆ, ಹಾಗಾಗಿ ಪ್ರೊಫೈಲ್ಗಳನ್ನು ಕಳಿಸ್ತಾ ಹೋಗ್ತಾರೆ. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂತಹ ಹೆಣ್ಣು ಮಗಳ ಹೆಸರು ಬಂದ್ಬಿಟ್ಟು ತ್ರಿಷಿಕಾ ಗೌಡ ಅಂತ. ಇವರ ಜಾತಿ ಬಂದ್ಬಿಟ್ಟು ಗೌಡ್ರ ಮನೆತನದ ಒಬ್ಬ ಹುಡುಗಿಯಾಗಿದ್ದು 25ರ ವಯಸ್ಸಿನಾಕೆ ಈಕೆ ಆಗಿದ್ದು ಬಿಳಿಗೆರೆ ಹಳ್ಳಿಯಲ್ಲಿ ವಾಸವಾಗಿರ್ತಕ್ಕಂತಹ ನಿವಾಸಿಗಳಾಗಿರ್ತಾರೆ. ನನಗೆ ಬ್ರೋಕರ್ ಅವರು ಕಳಿಸ್ತಾ ಹೋಗ್ತಾರೆ ಈ ರೀತಿ ಪ್ರೊಫೈಲ್ಗಳನ್ನು. ನಿಮಗೂ ಈ ರೀತಿ ಪ್ರೊಫೈಲ್ಗಳು ಬೇಕಾಗಿದ್ದರೆ ನನ್ನ ವಿಡಿಯೋದಲ್ಲಿ ಚೆಕ್ ಮಾಡ್ಬೋದು, ಅಥವಾ ಪರ್ಸ್ನಲ್ ಆಗಿ ಬೇಕಿದ್ದರೆ ಬ್ರೋಕರ್ ಅವರನ್ನೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಊರು ಬಂದ್ಬಿಟ್ಟು ಯಳಂದೂರು, ಚಾಮರಾಜನಗರ ಜಿಲ್ಲೆಯಲ್ಲಿ ಬರುತ್ತೆ ಸ್ನೇಹಿತರೆ. ಎತ್ತರ ಬಂದು 5.4 ಅಡಿ ಹೈಟನ್ನು ಹೊಂದಿರತಕ್ಕಂಥದ್ದು ಈಕೆ. ನೋಡೋದಕ್ಕೆ ಗೋಧಿ ಬಣ್ಣದ ಮೈಕಟ್ಟು, ತುಲಾ ರಾಶಿ ಆಗಿರೋದು ಈಕೆ. ನಕ್ಷತ್ರ ಬಂದ್ಬಿಟ್ಟು ಸ್ವಾತಿ ನಕ್ಷತ್ರ. ಉದ್ಯೋಗ ಅರಣ್ಯ ಪ್ರವಾಸಿ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹುಡುಗಿಯ ಸ್ವಭಾವ ಮತ್ತು ಜೀವನ ಶೈಲಿ ನೋಡೋದಾದರೆ ಪ್ರಸ್ತುತ ಒಳ್ಳೆಯ ಜೀವನ ಶೈಲಿ ಮತ್ತು ಸ್ವಭಾವದಲ್ಲಿ ವ್ಯಕ್ತಿತ್ವವುಳ್ಳಂತಹ ಒಬ್ಬ ಹುಡುಗಿಯಾಗಿದ್ದು ಪ್ರಕೃತಿಯ ಪ್ರಿಯ ಆಗಿರ್ತಕ್ಕಂಥದ್ದು. ಜನರ ಜೊತೆಗೆ ಹೆಚ್ಚಿಗೆ ಹೊಂದಾಣಿಕೆಯಿಂದ ಇದ್ದು ಅವ್ರ ಜೊತೆ ಎಲ್ಲ ರೀತಿಯಲ್ಲಿ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂಥ ತ್ರಿಷಿಕಾ ಅವರಿಗೆ ಹುಡುಗನ ಅಗತ್ಯ ಇದೆ ಮದುವೆ ಆಗೋದಕ್ಕೆ. ಕುಟುಂಬದಲ್ಲಿ ತಂದೆಯವರು ಅರಣ್ಯದಲ್ಲಿ ಕೆಲಸ ಮಾಡ್ತಾರೆ. ತಾಯಿಯವರು ಪ್ರಸ್ತುತ 2 ವರ್ಷಗಳ ಹಿಂದೆ ನಿಧನರಾಗ್ತಾರೆ. ಅಣ್ಣನವರು ಗೈಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಚಾಮರಾಜನಗರ ಅಲ್ವಾ, ಸೊ ಕಾಡಿಗೆ ಫೇಮಸ್ ಆಗಿರ್ತಕ್ಕಂಥ ಒಂದು ಊರು. ಈ ಒಂದು ಊರಿನಲ್ಲಿ ತಂದೆ ಮತ್ತು ಮಗ ಇಬ್ಬರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗ ನಂಬರ್ 1 ಒಳ್ಳೆಯ ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂತಹ, ರೆಸ್ಪೆಕ್ಟ್ ಇರ್ತಕ್ಕಂತಹ ಹುಡುಗ ಆಗಿರಬೇಕು. ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಏನು? ಒಂದು ನಮ್ಮ ಕುಟುಂಬನೇ ಆಗಿರಲಿ, ತಾನು ಮಾಡ್ತಕ್ಕಂಥ ಕೆಲಸನೇ ಆಗಿರಲಿ, ಅದರ ಮೇಲೆ ಗಾಢವಾಗಿರ್ತಕ್ಕಂಥ ನಂಬಿಕೆ ಮತ್ತು ಅದರ ಮೇಲೆ ರೆಸ್ಪೆಕ್ಟ್ ಇರ್ತಕ್ಕಂತಹ ಹುಡುಗ ಆಗಿದ್ದರೂ ನನಗೆ ಒಪ್ಪಿಗೆ ನೀಡ್ತೇನೆ ಅಂತ ಹೇಳಿರೋದು. ಅದು 1ನೇ ಪಾಯಿಂಟು. ಇನ್ನು 2ನೇ ಪಾಯಿಂಟಲ್ಲಿ ಪ್ರಸ್ತುತ ಹುಡುಗ ಕಪ್ಪು ಬಣ್ಣ ಜಾಸ್ತಿ ಇರಬಾರ್ದು, ಸ್ವಲ್ಪನಾದರೂ ಬ್ಲೂ ಅಂದರೆ ಇದೇನಂತಾರೆ ಬೂದಿ ಬಣ್ಣ ಹೊಂದಿರತಕ್ಕಂಥ ಶರೀರ ಮತ್ತು ಹೆಚ್ಚಿಗೆ ಬ್ಲೂ ಶರ್ಟ್ ಹಾಕ್ಕೊಳ್ಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವರ ನೆಚ್ಚಿನ ಬಣ್ಣ ಬಂದ್ಬಿಟ್ಟು ಬ್ಲೂ ನೀಲಿ ಬಣ್ಣ, ಅದನ್ನು ಹೆಚ್ಚಿಗೆ ಹಾಕ್ಕೊಳ್ಬೇಕು. ಆ್ಯಂಡ್ ರೆಗ್ಯುಲರ್ ಒಂದು ಒಳ್ಳೆಯ ಇನ್ಕಮ್ ಬರ್ತಕ್ಕಂತಹ ಉದ್ಯೋಗ ಮಾಡಬೇಕು ಅಂತ ಹೇಳಿದ್ದಾರೆ. ರೆಗ್ಯುಲರ್ ಇನ್ಕಮ್ ಅಂತಂದರೆ ಕೆಲಸ, ಪ್ರಸ್ತುತ ಅವರು ಇರ್ತಕ್ಕಂತಹ ಒಂದು ಕೆಲಸದಿಂದ ತಿಂಗಳ ಸಂಬಳ ಬರಬೇಕು. ಅದರಿಂದ ಅರ್ಧ ದುಡ್ಡು ನನಗೆ, ಅರ್ಧ ದುಡ್ಡು ನಿಮ್ಮ ಮನೆಗೆ ಕೊಡಬೇಕು. ನಾನಂದರೆ ಹಾಳು ಮಾಡೋಕ್ಕೆ ತೆಗೆದುಕೊಳ್ಳಲ್ಲ, ನನ್ನ ಸಂಸಾರಕ್ಕೆ ತೆಗೆದುಕೊಳ್ತೀನಿ ಅಂತ ಹೇಳಿರೋದು. ಮನೆ ಮತ್ತು ಕುಟುಂಬಕ್ಕೆ ಗೌರವ ಕೊಡುವವನಾಗಿದ್ದು ಪ್ರಸ್ತುತ ಹೆಲ್ತ್, ಕ್ಲೀನ್ ಮತ್ತು ಡಿಸಪ್ಲೈನ್ ಹ್ಯಾಬಿಟ್ ಇರ್ತಕ್ಕಂಥ ಒಬ್ಬ ಹುಡುಗ ಆಗಿರಬೇಕು. ನೋಡೋದಕ್ಕೆ ಯಾವ ರೀತಿ ಹೇಳಿದ್ರು ಆ ರೀತಿ ಇರಬೇಕು. ಹೈಟಲ್ಲಿ ಸ್ವಲ್ಪ ವೈಟ್ ಆಗಿರ್ತಕ್ಕಂತಹ, ವೆಲ್ಡ್ ಆಗಿರ್ತಕ್ಕಂಥ ಹುಡುಗ ಆಗಿದ್ದು ನನ್ನ ಥರ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ನನ್ನನ್ನು ಮೇಂಟೈನ್ ಮಾಡುವಂತಹ ಕೆಪಾಸಿಟಿ ಇದ್ದರೆ ನನಗೆ ಒಪ್ಪಿಗೆ ನೀಡ್ತೇನೆ. ಮನೆ ಇರಬೇಕು ಮತ್ತು ಮನೆಯವರು ಚೆನ್ನಾಗಿರಬೇಕು, ಆಸ್ತಿ ಇರಬೇಕು, ನೀವು ಒಂದು ಕೆಲಸ ಇರಬೇಕು ಅಂತ ಹೇಳಿರೋದು. ಈಕೆಯ ಇನ್ನಷ್ಟು ಮಾಹಿತಿ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ, ದಯಮಾಡಿ ಓದ್ಕೊಳ್ಬೋದು ನೀವು. ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂತಹ ಜಿಮೇಲ್ ಐಡಿಗೆ DM ಮಾಡಿ ಸ್ನೇಹಿತರೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಆಕೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇವಾಗ ಪಾಯಿಂಟ್ಗೆ ಬರೋದಾದರೆ, ಈಕೆಯನ್ನು ಮದುವೆ ಆಗುವಂಥ ಹುಡುಗನಿಗೆ ಸಿಗ್ತಕ್ಕಂತಹ ಆಫರ್ಗಳೇನು? ಆಫರ್ ನಂಬರ್ 1, ಈಕೆಯನ್ನು ಮದುವೆ ಆಗುವಂಥ ಹುಡುಗನಿಗೆ ಇಲ್ಲಿ ಕಾಣಿಸ್ತಕ್ಕಂತಹ ಹೋಂಡಾ ಕಾರ್ಗಳನ್ನು ಗಿಫ್ಟಾಗಿ ಕೊಡ್ತಾರೆ. ವೈ? ಕಾರಣ ಬೇಕಲ್ವಾ? ಕಾರನ್ನು ಗಿಫ್ಟಾಗಿ ಕೊಡೋದಕ್ಕೆ ಕಾರಣ ಬೇಕು. ಹೌದು, ಮೊದಲನೇದು ಹೇಳಿರೋದೇನೆಂದರೆ, ನನಗೆ ಹುಡುಗ ಸ್ವಲ್ಪ ಬೂದು ಬಣ್ಣ ಇರ್ತಕ್ಕಂಥ ಹುಡುಗ ಬೇಕು, ಕೆಲಸ ಮಾಡ್ತಕ್ಕಂಥ ಹುಡುಗ ಬೇಕು, ನಿಮ್ಮ ತಂದೆ ತಾಯಿ ನನ್ನ ಚೆಂದ ನೋಡ್ಕೊಳ್ಳುವಂಥ ಹುಡುಗ ಬೇಕು, ಆ್ಯಂಡ್ ಒಳ್ಳೆಯ ಕ್ಯಾರೆಕ್ಟರ್ ಇರ್ತಕ್ಕಂಥ ಹುಡುಗ ಬೇಕು ಅಂತ ಹೇಳಿದ್ರಲ್ಲ. ಈ ಪಾಯಿಂಟ್ಗಳ ಹುಡುಗ ಸಿಗಬೇಕು ಅಂತಂದರೆ ತುಂಬ ಕಷ್ಟ. ಬೈ ಚಾನ್ಸ್ ಸಿಕ್ಕಿದ್ದಾನೆ ಅಂತಂದರೆ ಅವನಿಗೆ ವರದಕ್ಷಿಣೆ ಏನೂ ಕೊಟ್ಟಲಿಲ್ಲ ಅಂದರೆ ಅವ್ನು ಹೆಂಗ್ರಿ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾನೆ? ಆ ಒಂದು ಉದ್ದೇಶದಿಂದಲೇ ಇದೆಲ್ಲ ಕೊಟ್ಟರೆ ನನಗೆ ಮುಂದೆ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆಯಿಂದ ಇವರು ಈ ರೀತಿ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಈ ಗಾಡಿಯ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀನಿ. ಇಂಜಿನ್ ಬಂದು 998ರ CC ಇಂಜಿನ್, ಪೆಟ್ರೋಲ್ ವೇರಿಯಂಟ್. ಟಾಪ್ ಸ್ಪೀಡ್ ಬಂದರೆ 140ಇಂದ 150 ಕಿಲೋಮೀಟರ್ಗೂ ಟಾಪ್ ಸ್ಪೀಡ್ ಇರ್ತಕ್ಕಂಥ ಗಾಡಿ. ಮೈಲೇಜಿಂಗ್ ಬಂದರೆ 21ರಿಂದ 25 ಕಿಲೋಮೀಟರ್ ಮೈಲೇಜಿಂಗ್. ಮತ್ತು ಟ್ರಾನ್ಸ್ಮಿಷನ್ ಮ್ಯಾನ್ಯುವಲಿ AMT. ಸೀಟು 4ರಿಂದ 5 ಸೀಟ್ ಒಳಗಡೆ ಇದೆ ಅಂತ ಹೇಳಿರೋದು. ಫುಲ್ಲಿ ಬ್ಲ್ಯಾಕ್ ಕಲರಲ್ಲಿದೆ. ನಿಮಗೆ ಇದು ವರದಕ್ಷಿಣೆಯಲ್ಲಿ ಕೊಡ್ತಾ ಇದ್ದಾರೆ. ಸೊ ಯಾರಿಗುಂಟು ಯಾರಿಗಿಲ್ಲ ಆಫರು. ಬಟ್ ಖಂಡಿತವಾಗಲೂ ಅವರು ಹೇಳಿರ್ತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋದರೆ ಮಾತ್ರ ನಿಮಗೆ ಇದು ಅಲೋ ಮಾಡ್ತಾರೆ. ಸೊ ಇಲ್ಲ ಅಂತಂದರೆ ಇಲ್ಲ.
ಮತ್ತು ರಿವ್ಯೂ ಬಂದರೆ ಸ್ಮಾಲ್ ಸೈಜ್ ಮತ್ತು ಹೈ ಮೈಲೇಜಿಂಗ್ ಕೊಡ್ತಕ್ಕಂತಹ ಈಸಿ ಸಿಟಿ ಡ್ರೈವಿಂಗ ಒಂದು ಕಾರ್ ಆಗಿರೋದು ನೀವು ನೋಡ್ತಾ ಇದ್ದೀರಾ. ವಿತ್ ಟಾಪ್ ಮಾಡೆಲ್ ಮತ್ತು ಡಿಸೈನ್ ನೋಡ್ತಾ ಇದ್ದೀರಾ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಯವರು ನಿಮ್ಮ ಮಾತುಗಳನ್ನು ಕೇಳುವವರಾಗಿರಬೇಕು. ಸ್ವತಃ ಅವರೇ ನಿಮ್ಮ ಜವಾಬ್ದಾರಿ ಹೊತ್ತುಕೊಂಡು ಹೋಗ್ತಾ ಇರಬಾರ್ದು, ನೀವು ಜವಾಬ್ದಾರಿ ಹೊತ್ತುಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಈ ಕಡೆ ನೋಡೋದಾದರೆ ಪ್ರಸ್ತುತ ಒಳಗಿನ ಇಂಟೀರಿಯರ್ಗಳ ಡಿಸೈನು. ಸೊ ಬ್ಲ್ಯಾಕ್ ಕಲರ್ ಕಾರಿನ ಒಳಗಡೆ ಇರ್ತಕ್ಕಂತಹ ಇಂಟೀರಿಯರ್ಗಳ ಡಿಸೈನ್ಗೆ ಸಂಬಂಧಿಸಿದಂತೆ ಈ ರೀತಿ ಸಿಸ್ಟಮ್ ಕೊಟ್ಟಿದ್ದಾರೆ. ಹೊಸ ಮಾಡೆಲ್ ಸಿಸ್ಟಮ್ ಮತ್ತು ಹೈಜೆನಿಕ್ ಆಗಿರ್ತಕ್ಕಂತಹ ಕ್ವಾಲಿಟಿ ಮತ್ತು ಹೈ ಸ್ಪೀಡಲ್ಲಿ ಇದನ್ನು ನೀವು ಓಡಿಸ್ಬೋದಾಗಿರುತ್ತೆ ಸ್ನೇಹಿತರೆ. ಈ ಒಂದು ಇಂಟೀರಿಯರ್ಗಳ ಡಿಸೈನ್ಗೆ ಸಂಬಂಧಿಸಿದಂತೆ ಡ್ರೈವಿಂಗ್ ಮಾಡೋದಕ್ಕೆ ಬರಬೇಕು. ಈಕೆ ಕಾಡಿನ ಪ್ರಪಂಚದಲ್ಲಿ ಬೆಳೆದಿರ್ತಕ್ಕಂಥ ಹುಡುಗಿ ಆಗಿರೋದ್ರಿಂದ ಅವಾಗವಾಗ ಸುತ್ತಾಡೋಕ್ಕೆ ಮತ್ತು ಎಲ್ಲಾದರೂ ಕರ್ಕೊಂಡು ಹೋಗಬೇಕು ನೀವು, ಅಥವಾ ಡ್ರೈವರ್ ಅಂತ ಬೇಡ, ನನಗೆ ನೀವೇ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ಸೀಟು ಅಂತ ನೋಡಿದ್ರೆ ಕಂಫರ್ಟಬಲ್ ಆಗಿದೆ, ಕಲರಲ್ಲಿದೆ ಮತ್ತು ಅಷ್ಟೇ ಸ್ಟೈಲಿಶ್ ಆಗಿದೆ ಮತ್ತು ಅಷ್ಟೇ ಫ್ಯಾಷನಬಲ್ ಆಗಿದೆ ಅಂತ ನೋಡ್ಬೋದು ನಾವು. ಆ್ಯಂಡ್ ಸ್ಟೇರಿಂಗ್ ವಿತ್ ಸ್ಪೀಡ್ ಸಿಸ್ಟಮ್ ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಟಿ ವಿ ಒಂದು ಸ್ಪೇಸು ಅಷ್ಟೇ ಚೆನ್ನಾಗಿದೆ. ಇದು ಇವತ್ತು ನಮಗೆ ಗೌಡ್ರು ಕಳಿಸಿರ್ತಕ್ಕಂಥ ಮಾಹಿತಿ ಆಗಿದೆ ಸ್ನೇಹಿತರೆ. ನೀವು ನಿಮ್ಮ ಬಯೋಡಾಟಾಗಳನ್ನು ಕಳಿಸ್ಬೇಕಾಗಿರೋದು ವಿಡಿಯೋದ ಕೆಳಗಡೆ ಇರ್ತಕ್ಕಂತಹ ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂಥ Gmail ID ಗೆ. ಒಳ್ಳೆಯದಾಗಿರಲಿ. ನಮಸ್ತೆ. ನಾನು ನಿಮಗೆ ಮತ್ತೆ ಸಿಗ್ತೀನಿ. ಬಾಯ್.